ಅದರಂತೆ ಏರ್ಪೋರ್ಟ್ ಗೆ ಬಂದಿದ್ದಾರೆ. ಸೊ ಏರ್ಪೋರ್ಟ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾವ ದೇಶಕ್ಕೆ ಯಾವ ಫ್ಲೈಟ್ ಹೋಗ್ತಿದೆ ಒಂದು ಅರ್ಥ ಆಗ್ತಿಲ್ಲ. ಎಲ್ಲವೂ ಅಯೋಮಯ ಪರಿಸ್ಥಿತಿ. ಆ ಫ್ಲೈಟ್ ನ ಫೋಟೋಸ್ ತೋರಿಸ್ತಾ ಇದೀವಿ, ಇನ್ನೊಂದ್ ಕಡೆ ವಿಜುವಲ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ. ಫ್ಲೈಟ್ ಈ ತರ ಟೇಕ್ ಆಫ್ ಆದ್ಮೇಲೆ ಇಬ್ರು ಮೇಲಿಂದ ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ವಿಮಾನ ಹತ್ತೋದಕ್ಕೆ ಜನ ಅಲ್ಲಿ ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಟ್ನಲ್ಲಿ ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು, ಅಫ್ಘಾನಿಸ್ತಾನದಿಂದ ಯಾವ ದೇಶಕ್ಕೆ ಹೋದ್ರೂ ಪರವಾಗಿಲ್ಲ, ಆಮೇಲೆ ನಮ್ಮ ದೇಶಕ್ಕೆ ನಾವು ಹೋಗ್ಕೊಳ್ತೀವಿ, ಆದ್ರೆ ಇಲ್ಲಿಂದ ಫಸ್ಟ್ ನಾವು ಜಾಗ ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ನಾಗರಿಕರು ಹರಸಾಹಸ ಪಡ್ತಾ ಇರೋದು. ಸದ್ಯಕ್ಕೆ ಏರ್ಪೋರ್ಟ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನೂಕು ನುಗ್ಗಲು ಉಂಟಾಗಿದೆ. ಆ ಕಾಲ್ ತುಳಿತದಿಂದಲೇ ಸಾಕಷ್ಟು ಜನ ಆಲ್ರೆಡಿ ಮೃತಪಟ್ಟಿದ್ದಾರೆ. ಈಗ ಏರ್ಪೋರ್ಟ್ಗೆ ಹೋಗುವಂತ ರೋಡ್ ಅನ್ನೇ ತಾಲಿಬಾನಿಗಳು ಬ್ಲಾಕ್ ಮಾಡಿರೋದ್ರಿಂದ ಈಗ ಅಮೆರಿಕ ಸೇನೆ ಪ್ರವೇಶ ಏರ್ಪೋರ್ಟ್ ನಲ್ಲಿ ಆಗಿದೆ. ಬಟ್ ಅವ್ರ ಸಂಖ್ಯೆ ಕಡಿಮೆ ಇದೆ. ಬಹುತೇಕ ಈಗ ಅಮೆರಿಕ ಸೇನೆಯ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ರೆ ಮತ್ತೆ ಅವ್ರ ಹಿಡಿತಕ್ಕೆ ತಗೊಳ್ಳುವಂತ ಚಾನ್ಸಸ್ ಇರಬಹುದೇನೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಉಗ್ರರು ಯಾವುದಕ್ಕೂ ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಅವು ಅಕಸ್ಮಾತ್ ಅವ್ರು ಏರ್ಪೋರ್ಟ್ ಒಳಗಡೆನೂ ಪ್ರವೇಶ ಆಗಿ ನಾವು ಹೇಳಿದ ಮಾತು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಮತ್ತೆ ಅಲ್ಲೇನಾದರೂ ಅವಾಂತರ ಸೃಷ್ಟಿ ಮಾಡಿಬಿಟ್ರೆ ಇವ್ರುಗಳ ಪ್ರಾಣಕ್ಕೆ ಇವಾಗ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ನಮ್ಮ ಜೀವಕ್ಕೀಗ ಗ್ಯಾರಂಟಿನೂ ಇಲ್ಲ, ಬೆಲೆನೂ ಇಲ್ಲ ಇಲ್ಲಿದ್ರೆ. ಸೊ ಫಸ್ಟ್ ಇಲ್ಲಿಂದ ನಾವು ಹೋಗಬೇಕು ಅಂತ ಅಲ್ಲಿನ ನಾಗರಿಕರು ಹೆಂಗಾದರೂ ಮಾಡಿ ಒಟ್ಟು ನಾವು ಈ ಏರ್ಪೋರ್ಟಿಂದ ಬೇರೆ ದೇಶಕ್ಕೆ ಹೋದರೆ ಸಾಕು ಅಂತ ಅಲ್ಲಿ ಫ್ಲೈಟ್ಗೋಸ್ಕರ ಪರದಾಟವನ್ನು ಪಡ್ತಾ ಇದ್ದಾರೆ. ಈಗ 20ಕ್ಕೂ ಹೆಚ್ಚು ದೇಶಗಳು ತಮ್ಮ ದೇಶದ ನಾಗರಿಕರನ್ನ ತಮ್ಮ ದೇಶಕ್ಕೆ ವಾಪಸ್ ಕರೆಸ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಅರಾಜಕತೆ ಸೃಷ್ಟಿ ಆಗಿದೆ. ಉಗ್ರರು ಇವಾಗ ಕೈವಶ ಮಾಡ್ಕೊಂಡಿರೋದ್ರಿಂದ ತಮ್ಮ ನಾಗರಿಕರನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ಏರ್ಲಿಫ್ಟ್ ಮಾಡೋ ಪ್ರಯತ್ನಗಳು ಮಾಡ್ತಾ ಇದ್ರು ಕೂಡ ಅದು ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಯಾವುದೋ ಲೋಕಲ್ ಬಸ್ ಯಾವುದೋ ಹಳ್ಳಿಲಿ ಬಂದಾಗ ಜನ ಅದು ರಶ್ ಆಗಿದ್ರು ಓಡೋಗಿ ಒಂದು ಸೀಟ್ ಸಿಕ್ಕೋದು ಬೇಡ, ನಿಂತ್ಕೊಂಡ್ರೆ ಸಾಕು, ನಾವು ಫುಟ್ಬೋರ್ಡಲ್ಲಿ ನಿಂತ್ಕೊಂಡಾದ್ರೂ ನಾವು ತಲುಪಬೇಕಾಗಿರೋ ಜಾಗ ತಲುಪ್ತೀವಿ ಅಂತ ಓಡೋಗ್ತಾರಲ್ಲ. ಸೊ ಆ ಥರ ಫ್ಲೈಟ್ಗೋಸ್ಕರ ಜನ ಇದೀಗ ಓಡ್ ಹೋಗ್ತಾ ಇದ್ದಾರೆ. ಆ ಪೈಲಟ್ಗಳಿಗೂ ಕೂಡ ಅಂದ್ರೆ ಅಲ್ಲಿ ಯಾವ ಥರ ಟೇಕ್ ಆಫ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಅಫ್ಘಾನಿಸ್ತಾನದಲ್ಲಿ ಸೃಷ್ಟಿಯಾಗಿರುವಂತ ಈ ಸ್ಥಿತಿ ಬಗ್ಗೆ ವಿದೇಶಾಂಗ ನೀತಿ ತಜ್ಞ ಚಂದ್ರಶೇಖರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಕೇಳೋಣ. ಅಫ್ಘಾನಿಸ್ತಾನಲ್ಲಿ ಟೆರರಿಸ್ಟ್ಗಳು, ಒಂದು ಟೆರರಿಸ್ಟಿನ ಗುಂಪುಗಳು, ಅಲ್ ಖೈದಾ, ಆಲ್ ಬದರ್ ಮತ್ತೆ ಜಮಾತ್ ದವಾ, ಲಷ್ಕರ್ ಇ ತೊಯ್ಬಾ, ಈ ತರದ ಒಂದು ಸಂಘಟನೆಗಳ ಗುಂಪು ತಾಲಿಬಾನ್ ಕಂಪ್ಲೀಟ್ ಆಗಿ ಪಾಕಿಸ್ತಾನಿನ ರಾವಲ್ಪಿಂಡಿಯಿಂದ ಹಿಡಿದು 20,000 ಜನ ಅವ್ರ ಸೈನಿಕರು, ಇವ್ರು 70,000 ಜನ. ಇವ್ರು ಹೋಗ್ಬಿಟ್ಟು ಅಲ್ಲಿ ಶಾರಿಯಾ ಲಾನ ತಂದು ಅರಾಜಕತೆನ ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಕೇವಲ ಇದು ಅಫ್ಘಾನಿಸ್ತಾನಕ್ಕೆ ಮಾತ್ರ ಅಲ್ಲ, ಬಟ್ ಇಡೀ ಪ್ರಪಂಚಕ್ಕೇನೆ ಒಂದು ದೊಡ್ಡ ಆಘಾತ ಉಂಟಾಗುತ್ತೆ. ಇದು ಬೈಲಾಟ್ರಲ್ ರಿಲೇಷನ್ ಆದ್ರೂ ಆಗ್ಬೋದು, ಅಥವಾ ರೀಜನಲ್ ಆಗ್ಬೋದು, ಅಥವಾ ಗ್ಲೋಬಲ್ ಆಗ್ಬೋದು. ಹೌದು, ಎಸ್ ಸರ್. ಈಗ ಅವರು ಶಾರಿಯಾ ತರೋದ್ರಿಂದ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಮತ್ತೆ ಹೆಣ್ಮಕ್ಳು ಯಾರು ಕೂಡ ಹೊರಗಡೆ ಬರಂಗಿಲ್ಲ. ಅವ್ರೇನಾದ್ರು ಹೊರಗಡೆ ಬಂದ್ರೆ ಅವರು ಯಾರು ಒಬ್ರು ಗಂಡಸನ್ನ ಜೊತೆ ಕರ್ಕೊಂಡ್ ಬರ್ಬೇಕು. ಮತ್ತೆ ಯಾರು ಸ್ಕೂಲ್ಗೆ ಹೋಗಂಗಿಲ್ಲ. ಎಲ್ಲಾ ಹುಡುಗರೆಲ್ಲರೂ ಕೂಡ ಕೇವಲ ಮಾದರಸಗಳಲ್ಲಿ ಅದೇನು ಇಸ್ಲಾಮಿಕ್ ವಿದ್ಯೆ ಏನಿದೆ ಅದನ್ನ ಮಾತ್ರ ಕಲಿಬೇಕು. ಸೊ ಜೊತೆನಲ್ಲಿ ಯಾರು ಜರ್ನಲಿಸ್ಟ್ಸು, ಲೇಡೀಸ್ ಯಾರು ಕೆಲಸ ಮಾಡಂಗಿಲ್ಲ. ಮತ್ತೆ ಎಲ್ಲ ಕಂಪ್ಲೀಟ್ ಆಗಿ ಈಗ ಕ್ಯಾಹೋಸ್ ಉಂಟಾಗಿದೆ. ಸೊ ಬಹಳಷ್ಟು ಜನ ಅಫ್ಘಾನ್ ಜನರು ATM ಅಲ್ಲಿ ಹೋಗಿ ದುಡ್ಡುಗಳೆಲ್ಲ ಡ್ರಾ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಗಡೆ ದೇಶ ಬಿಟ್ಟು ಹೋಗೋಣ ಅಂತ ಟ್ರೈ ಮಾಡ್ತಾ ಇದಾರೆ. ಸೊ ಈಗ ತಾಲಿಬಾನ್ ಸರ್ಕಾರನ ಯಾವುದೇ ಕಾರಣಕ್ಕೂ ಇಂಡಿಯಾ ಆಗ್ಲಿ, ಅಮೆರಿಕ ಆಗ್ಲಿ, ಇಂಗ್ಲೆಂಡ್ ಆಗ್ಲಿ ಯಾರು ಅವ್ರನ್ನ ರೆಕಗ್ನೈಸ್ ಮಾಡಲ್ಲ. ಇವರೆಲ್ಲರೂ ಕೂಡ ಪಾಕಿಸ್ತಾನದ ಬಂದೈಕೋರರು. ಭಯ ಇರೋದೇನಪ್ಪಾ ಅಂದ್ರೆ ನಮ್ಮ ಬಾರ್ಡರ್ ಅಲ್ಲಿ ಇನ್ನೇನೇನ್ ಕ್ರಿಯೇಟ್ ಮಾಡ್ತಾರೋ ವಾತಾವರಣ ಈ ಪಾಕಿಸ್ತಾನದವರು ಕ್ರಿಯೇಟ್ ಮಾಡೇ ಮಾಡ್ತಾರೆ ಸರ್. ಯಾಕೆ ಅಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿ ಮತ್ತೆ ಇದನ್ನ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿರ್ತಕ್ಕಂಥವ್ರು ಪಾಕಿಸ್ತಾನಿನ ISI ನವರು.
ಸೊ ಇವರ ಈಗ ಅಫ್ಘಾನಿಸ್ತಾನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಷ್ಕರ್ ಇ ತೊಯ್ಬಾ ಮತ್ತೆ ಜಮಾತ್ ಉದ್ ದವಾ ಈ ತರ ಏನು ಜಮ್ಮು ಕಾಶ್ಮೀರ್ ಭಯೋತ್ಪಾದಕ ಸಂಘಟನೆಗಳು ಏನಿದಾವೆ ಇವರೆಲ್ಲರೂ ಸೇರಿಸಿ ಆಲ್ ಖೈದಾ ಆಲ್ ಬದರ್ ಮತ್ತೆ ಇಸ್ಲಾಮಿಕ್ ಸ್ಟೇಟ್ ಇವರೆಲ್ಲ 20,000 ಜನ ಟೋಟಲ್ ಆಗಿ ಅಫ್ಘಾನಿಸ್ತಾನಲ್ಲಿ 4 ಲಕ್ಷ ಜನ ಸೋಲ್ಜರ್ಸ್ ಇದ್ದಿದ್ದು. ಇವ್ರು ಈ ಬಂಡೆಕೋರರು ಮತ್ತೆ ತಾಲಿಬಾನ್ ಹತ್ರ ಇದ್ದಿದ್ದು 70,000 ಜನ ಮಾತ್ರ. 70,000 ಜನ 4 ಲಕ್ಷ ಜನನ್ನ ಸೋಲ್ಸಿದ್ದಾರೆ. ಯಾವ ರೀತಿ ಸೋಲ್ಸಿದ್ದಾರೆ ಅಂತ ಹೇಳಿದ್ರೆ ಅವನ್ನ ಎದುರಿಸಿದ್ದಾರೆ. ಈಗ ನಮ್ಗೆ ಇಂಡಿಯಾಗೆ ದೊಡ್ಡ ಶಾಕ್ ಏನು ಅಂತ ಹೇಳಿದ್ರೆ ಬಹಳಷ್ಟು ಕಡೆ ಈ ಸೈನಿಕರೆಲ್ಲರೂ ಫೈಟ್ ಮಾಡ್ದಲೇ ಸರೆಂಡರ್ ಆಗ್ಬಿಟ್ರು. ಅವರು ಸರೆಂಡರ್ ಆದ ತಕ್ಷಣ ಅವ್ರ ಹತ್ರ ಇದ್ದಂತ ಆರ್ಮ್ಸ್ ಅಮ್ಯುನಿಷನ್ಸ್ ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಅಮೆರಿಕದಿಂದ ಏನು ಡ್ರೋನ್ಸ್ ಅವೆಲ್ಲ ತಂದಿದ್ರು ಅವೆಲ್ಲವೂ ಕೂಡ ಈ ಭಯೋತ್ಪಾದಕರ ಇದೆ. ಇವರು ಜಮ್ಮು ಕಾಶ್ಮೀರ್ಗೆ ಮುಂದಕ್ಕೆ ನಮ್ಗೆ ತೊಂದರೆ ಕೊಡ್ಬೋದು. ಇದೇ ಭಯೋತ್ಪಾದಕರೆಲ್ಲರೂ ಸೇರ್ಕೊಂಡು ಬಂದು ಭಾರತಕ್ಕೆ ತೊಂದರೆ ಕೊಡ್ಬೋದು. ಸೊ ಇಟ್ ಇಸ್ ವೆರಿ ವಾಲಟೈಲ್. ಪ್ಲಸ್ ಈಗ ಚೈನಾದವರು ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಜೊತೆ ಚೆನ್ನಾಗಿ ಇದ್ಕೊಂಡು ಇರಾನ್ಗೆ ಡೈರೆಕ್ಟ್ ಆಗಿ ಅವ್ರು ಲಿಂಕ್ ಮಾಡ್ಕೊಂಡ್ಬಿಡ್ತಾರೆ. ಆಯಿಲ್ ಗ್ಯಾಸ್ ಅವ್ರಿಗೆ ಅಲ್ಲಿಂದನೇ ಬಂದ್ಬಿಡುತ್ತೆ. ಸೊ ಇದರಿಂದಾಗಿ ಅವರು ಇಂಡಿಯನ್ ಓಷನ್ ನಲ್ಲಿ ಅವ್ರು ಮುಂಚೆ ಎಲ್ಲ ಆಯಿಲ್ ಎಲ್ಲ ಈ ಕಡೆಯಿಂದ ಬರ್ಬೇಕಾಯ್ತು. ಸೊ ನಾವ್ ಅವನ್ನ ಏನಾದ್ರು ಅವ್ರು ಇಲ್ಲಿ ಲಡಾಖ್ ಅಲ್ಲಿ ಜಗಳ ಮಾಡಿದ್ರೆ ನಾವ್ ಇಲ್ಲಿ ಬ್ಲಾಕ್ ಮಾಡ್ತಿದ್ವು ನಮ್ ನೇವಿನವರೆಲ್ಲ. ಬಟ್ ಆದ್ರೆ ಈಗ ಅವರು ಡೈರೆಕ್ಟ್ ಆಗಿ ಲ್ಯಾಂಡ್ ರೂಟ್ ಸಿಕ್ಬಿಟ್ರೆ ಅದು ಯುರೋಪ್ ವರ್ಗೂ ಸಿಕ್ಬಿಡುತ್ತೆ ಲ್ಯಾಂಡ್ ರೂಟ್. ನಾನು ಆಗ್ಲೇ ಯೋಚನೆ ಮಾಡ್ತಿದ್ದೆ ಸರ್, ಅಂದ್ರೆ ಏನಲ್ಲಿ ರಿಸೋರ್ಸ್ ಇದೆ ಅದನ್ನ ಚೀನಾ ಕೂಡ ಮಗದೊಂದ್ ಕಡೆ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ. ಅಫ್ಘಾನಿಸ್ತಾನಲ್ಲಿ ಲಿಥಿಯೋನಿಯಂ ರಿಸೋರ್ಸ್ ಇದೆ, ಬಂಗಾರ ರಿಸೋರ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ಮತ್ತೆ ಆಯಿಲ್ ಅಂಡ್ ಸ್ವಲ್ಪ ಆಯಿಲ್ ಗ್ಯಾಸ್ ಕೂಡ ಇದೆ. ಸೊ ಅದನ್ನೆಲ್ಲವೂ ಕಂಪ್ಲೀಟ್ ಆಗಿ ಚೈನಾದವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಚೈನಾಗೆ ಈಗ ಅರ್ಜೆಂಟ್ ಆಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಅನ್ನೋದು ಕೇವಲ ಒಂದು 3 ಕೋಟಿ ಇರ್ತಕ್ಕಂಥ ಒಂದು ದೇಶ ಅಷ್ಟೇ. ಅದು ಭಾರತಕ್ಕಿಂತನೂ ಆ 3/4 ಭಾಗಷ್ಟು ಇದ್ರೂ ಕೂಡ ನಮ್ಮ ಕರ್ನಾಟಕಕ್ಕಿಂತ ಅರ್ಧ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೇಶ. ಇವರು ಸುಮ್ನೆ ಹೇಳ್ತಾ ಇದ್ರೆ ಅದು ಗ್ರೇವ್ಯಾರ್ಡು ಅಲ್ಲೆಲ್ಲ ಸೈನಿಕರು ಸಾಯ್ತಾ ಇದಾರೆ ಅಂತ. ಆತರ ಏನು ಇಲ್ಲ. ಇವೆಲ್ಲ ಪಾಕಿಸ್ತಾನಿನ ಸರ್ಕಾರ ಮಾಡ್ತಕ್ಕಂಥ ವೆರಿ ಟ್ರೂ. ಚಂದ್ರಶೇಖರ್ ಸರ್, ಇನ್ನಷ್ಟು ಒಂಚೂರು ಆಳವಾಗಿ ನಿಮ್ಮನ್ನು ಮಾತಾಡಿಸ್ತೀನಿ ನಾನು. ಯಾಕೆಂದ್ರೆ ಒಂದ್ ಕಡೆ ಅವ್ರು ಆಕ್ರಮಿಸ್ಕೊಂಡ್ರು ನಿಜ, ಆದ್ರೆ ಟೆಲ್ ಮಿ ಒನ್ ಥಿಂಗ್, ಯಾರು ತಾಲಿಬಾನ್ಗಳಿಗೆ ಆಕ್ರಮ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಟ್ರೈಬಲ್ಸ್ ಇದ್ದಾರೆ, ಅಲ್ಲೂ ಕೂಡ ಬೇರೆ ಬೇರೆ ನಾಯಕತ್ವ ಲಾರ್ಡ್ಗಳಿದ್ದಾರೆ. ಅಷ್ಟು ಈಸಿ ಅಲ್ಲಲ್ವ ಸರ್ ಏಕರೂಪದ ನಾಯಕತ್ವ ಬರುತ್ತೆ ತಾಲಿಬಾನ್ಗಳಲ್ಲಿ ಅನ್ನೋದು ಬಹಳ ಕಷ್ಟ ಅಲ್ವ ಸರ್? ಸರ್ ಪಾಕಿಸ್ತಾನ ಇದು ಅಫ್ಘಾನಿಸ್ತಾನಲ್ಲಿ ಇರ್ತಕ್ಕಂಥ ತಾಲಿಬಾನ್ ಅವರು ಎಲ್ಲರೂ ಕೂಡ ಪಸ್ತೂನ್ಸ್ ಜಾಸ್ತಿ. ಸೊ ಇವರು ಅರ್ಧ ಪಾಕಿಸ್ತಾನಲ್ಲಿ ಇದ್ದಾರೆ, ಅರ್ಧ ಅಫ್ಘಾನಿಸ್ತಾನಲ್ಲಿ ಇದ್ದಾರೆ. ಈಗ ಇದರಲ್ಲಿ ಅಫ್ಘಾನಿಸ್ತಾನಲ್ಲಿ ತಜ್ಕಿಸ್ ಇದ್ದಾರೆ, ಉಜ್ಬೇಕ್ಸ್ ಇದ್ದಾರೆ, ಮತ್ತೆ ಬಹಳಷ್ಟು ಜನ ವಾರ್ಲಾರ್ಡ್ಸ್ ಇದ್ದಾರೆ ಅಲ್ಲಿ. ಈಗ ದೋಸ್ತಮ್ ಅಂತ ಒಬ್ರು ಇದ್ರು, ಬಹಳ ಜನ ಈ ವಾರ್ಲಾರ್ಡ್ಸ್ ಎಲ್ಲ ಇರೋದ್ರಿಂದ ಈ ವಾರ್ಲಾರ್ಡ್ಸ್ ಎಲ್ಲರೂ ಕೂಡ ಅವರು ಕೂಡ ತಾಲಿಬಾನ್ ಜೊತೆ ಹೋಗ್ತಾ ಇದಾರೆ. ಅಲ್ಲ, ಜೊತೆಗೆ ಅವರು ನಮಗೂ ಅಧಿಕಾರ ಬೇಕು ಅಂತ ಕಿತ್ತಾಡಿದ್ರು ಆಶ್ಚರ್ಯ ಇಲ್ಲ. ಹೌದು ಸರ್. ಈಗ ಅಲ್ಲಿ ಕಿತ್ತಾಡೋದಕ್ಕಿಂತ ಅಫ್ಘಾನಿಸ್ತಾನ ಪ್ರಪಂಚಕ್ಕೆ ಒಂದು ದೊಡ್ಡ ಒಂದು ಕಂಟಕ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೇವಲ ಅವರ ಸೀಮಿತ ಅಫ್ಘಾನಿಸ್ತಾನಕ್ಕೆ ಮಾತ್ರ ಅಲ್ಲ, ಅವ್ರ ಸೀಮಿತ ಇಸ್ಲಾಮಿಕ್ ಸ್ಟೇಟ್ ಆಫ್ ದ ವರ್ಲ್ಡ್ ಕ್ಯಾಲಿಫೇಟ್ ಮಾಡ್ಬೇಕು ಅಂತ. ವೆಲ್ಕಮ್ ಬ್ಯಾಕ್. ಅಫ್ಘಾನಿಸ್ತಾನದ